ಲೋಕಸಭೆ ಚುನಾವಣೆ ಹೊತ್ತಲ್ಲೇ ಜಾತಿ ಗಣತಿ ದಂಗಲ್. ಕಾಂಗ್ರೆಸ್ ಸರ್ಕಾರಕ್ಕೆ ಕಂಟಕವಾಗುತ್ತಾ ಜಾತಿ ಗಣತಿ ಅಸ್ತ್ರ? ಜಾತಿ ಗಣತಿ ವಿರುದ್ಧ ಒಕ್ಕಲಿಗ ಲಿಂಗಾಯತ ಸಮುದಾಯಗಳು ಸಿಡಿದೆದ್ದಿವೆ. ಅದಕ್ಕೆ ಹಿಂದೂ ಅಹಿಂದ ದಾಳದ ಬಳಕೆಗೆ ಸಿಎಂ ಸಿದ್ದರಾಮಯ್ಯ ಮುಂದಾದ್ರ. ಒಕ್ಕಲಿಗ ಲಿಂಗಾಯತರ ವಿರುದ್ಧ ಅಹಿಂದ ಕೌಂಟರ್ ಕೊಡೋದಕ್ಕೆ ರೆಡಿ ಆಗ್ತಿದ್ದಾರೆ. ಅಹಿಂದ ಸಮುದಾಯಗಳಿಂದ ಭರ್ಜರಿ ಸಮಾವೇಶಕ್ಕೆ ಸಿದ್ಧತೆ ನಡೀತಾ ಇದೆ. ಚಿತ್ರದುರ್ಗದಲ್ಲಿ ಶೋಷಿತ ಸಮುದಾಯಗಳ ಐಕ್ಯತಾ ಸಮಾವೇಶ. ಶೋಷಿತ ಹಿಂದುಳಿದ ಜಾತಿಗಳ ಒಕ್ಕೂಟದಿಂದ ಈ ಸಮಾವೇಶ. ಕಾಂತರಾಜು ವರದಿ ಬಿಡುಗಡೆಗೆ ಒತ್ತಾಯಿಸಿ ಬೃಹತ್ ಸಮಾವೇಶ. ಚಿತ್ರದುರ್ಗದ ಮಾದಾರ ಚೆನ್ನಯ್ಯ ಮಠದ ಹತ್ರ ಸಮಾವೇಶಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಸ್ಥಳ ಪರಿಶೀಲನೆ ನಡೆಸಿದ್ದಾರೆ ಹಿಂದುಳಿದ ವರ್ಗಗಳ ಮುಖಂಡರು. ಹಿಂದುಳಿದ ವರ್ಗಗಳ ಒಕ್ಕೂಟದ ಅಧ್ಯಕ್ಷರು ಸ್ಥಳ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಜನವರಿ 20ನೇ ತಾರೀಕಿನಿಂದ 25ರ ಒಳಗೆ ಸಮಾವೇಶ ನಡೆಯೋ ಸಾಧ್ಯತೆ ಇದೆ. ಅಹಿಂದ ಸಮಾವೇಶದ ಮೂಲಕ ರಾಜಕೀಯ ವಿರೋಧಿಗಳಿಗೆ ಸಿಎಂ ಟಕ್ಕರ್ ಕೊಡೋದಕ್ಕೆ ರೆಡಿ ಆಗ್ತಿದ್ದಾರಾ? ಚಿತ್ರದುರ್ಗಕ್ಕೆ ಭೇಟಿ ನೀಡಿ ಸಿಎಂ ಆಪ್ತರು ಸಮಾವೇಶದ ಸಮಾಲೋಚನೆ ನಡೆಸ್ತಾ ಇದ್ದಾರೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಪ್ರಶಾಂತ್, ಅಹಿಂದ ಸಮಾವೇಶ ಒಂದು ಕಡೆ ಲಿಂಗಾಯತರು, ಒಂದು ಕಡೆ ಒಕ್ಕಲಿಗರು ಈಗಾಗಲೇ ಜಾತಿ ಗಣತಿನ ಹೊರಗೆ ತರಬಾರದು ಅಂತಿದ್ದಾರೆ. ಡಿಸಿಎಂ ಕೂಡ ಆ ಪತ್ರಕ್ಕೆ ಸಹಿ ಮಾಡಿದ್ರು. ಇದೆಲ್ಲ ಗೊತ್ತಿರುವಂತ ವಿಷಯನೇ. ಆದ್ರೆ ಅಹಿಂದ ಸಮಾವೇಶದ ಟಕ್ಕರ್ ಹೆಂಗಿದು? ಭಾವನ ನೋಡಿ, ಒಂದು ಕಡೆ ನರೇಂದ್ರ ಮೋದಿ 3 ರಾಜ್ಯಗಳ ಚುನಾವಣೆಗಳನ್ನು ಗೆದ್ದ ನಂತರ ಅಥವಾ ಅದಕ್ಕಿಂತ ಮುಂಚೆ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಒಂದು ರೀತಿಯ ಮೋದಿ ನರೇಟಿವ್ ಇರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರತಕ್ಕಂಥ ಸಂಗತಿ. 2014ರಲ್ಲೂ ನೋಡಿದ್ದೀವಿ, 19ರಲ್ಲೂ ನೋಡಿದ್ದೀವಿ. 24ರ ಚುನಾವಣೆಯಲ್ಲಿ ಅದನ್ನು ಕೌಂಟರ್ ಮಾಡಬೇಕಾದ್ರೆ ಕಾಂಗ್ರೆಸ್ಗೂ ಅಥವಾ ಸಿದ್ದರಾಮಯ್ಯನವ್ರಿಗೂ ಯಾವುದಾದ್ರೂ ಒಂದು ಅಸ್ತ್ರ ಬೇಕು, ಯಾವುದಾದ್ರೂ ಒಂದು ನರೇಟಿವ್ ಬೇಕು. ಆ ನರೇಟಿವ್ ಇಲ್ಲದೆ ಚುನಾವಣೆಗಳನ್ನು ಗೆಲ್ಲಕ್ಕಾಗಲ್ಲ. ಈಗ ನೋಡಿ, ವಿಧಾನಸಭಾ ಚುನಾವಣೆಯಲ್ಲಿ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ಕಾಂಗ್ರೆಸ್ ಸರ್ಕಾರ ಬರಲಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಲಿ, ಕುರುಬರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಲಿ, ಮುಸ್ಲಿಮರು ಇಲ್ಲ BJP ಅಧಿಕಾರದಿಂದ ಕೆಳಗಿಳಿಲಿ, ಈ ನಾನಾ ಕಾರಣಗಳಿಂದ ಜನ ಓಟ್ ಹಾಕಿರ್ತಾರೆ. ಬಟ್ ಅದು ಲೋಕಸಭಾ ಚುನಾವಣೆಗೆ ಬಂದಾಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿಬಿಟ್ಟಿದ್ದಾರೆ. ಇನ್ಯಾಕೆ ಒಟ್ಟಾಗಿ ಬಂದು ಓಟ್ ಹಾಕಬೇಕು? ಮುಸ್ಲಿಮರು ಬಿಡಿ, ನರೇಂದ್ರ ಮೋದಿ ಮತ್ತು BJPಯ ವಿರುದ್ಧ ಓಟ್ ಯಾರು ಗೆಲ್ತಾರೆ ಅವ್ರು ಓಟ್ ಹಾಕ್ತಾರೆ, ಕಾಂಗ್ರೆಸ್ಸಿಗೆ ಓಟ್ ಬರುತ್ತೆ. ಆದರೆ ಬೇರೆ ಬೇರೆ ಸಮುದಾಯಗಳು ಒಟ್ಟಿಗೆ ಬರದೆ, ಈಗ ವಿಧಾನಸಭಾ ಚುನಾವಣೆಯಲ್ಲಿ ಏನಾಗಿತ್ತು, ಲಿಂಗಾಯತರು ಮತ್ತು ಒಕ್ಕಲಿಗರು ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ಸಿಗೆ ಸ್ವಲ್ಪ ಮಟ್ಟಿಗೆ ಶಿಫ್ಟ್ ಆಗಿದ್ದರು BJPಯನ್ನು ಬಿಟ್ಟು. ಈಗ ಅದು ಲೋಕಸಭಾ ಚುನಾವಣೆಯಲ್ಲಿ ಆಗುವಂತೆ ಕಾಣ್ತಾ ಇಲ್ಲ. ಒಂದು BJP JDSನ ಮೈತ್ರಿ, ಇನ್ನೊಂದು ವಿಜಯೇಂದ್ರರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ ನಂತರ ಲಿಂಗಾಯತ ಸಮುದಾಯ ಸ್ವಲ್ಪ ಮಟ್ಟಿಗೆ BJPಯ ಜೊತೆ ಜಾಸ್ತಿ ಉಳಿಯುವ ಸಾಧ್ಯತೆಗಳಿವೆ. ನಾನು ಕಾಂಗ್ರೆಸ್ ಜೊತೆ ಬರೋದೇ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಹಾಗಿದ್ದ ಮೇಲೆ ನಿಮ್ಗೆ ಲೋಕಸಭಾ ಚುನಾವಣೆಯಲ್ಲಿ ಸಹಜವಾಗಿ BJP 47-48% ತನಕ ಹೋಗುತ್ತೆ. ಕಾಂಗ್ರೆಸ್ 42ರಲ್ಲಿದೆ. ಕಾಂಗ್ರೆಸ್ಗೂ ಒಂದು 5-6% ಜಂಪು ಮತ್ತು ಬೂಸ್ಟ್ ಬೇಕು. ಆ ಸಂದರ್ಭದಲ್ಲಿ ಒಂದು ನರೇಟಿವ್ ಬೇಕು. ನನಗನ್ಸುತ್ತೆ, ಸಿದ್ದರಾಮಯ್ಯನವ್ರಿಗೆ ಅನಿಸ್ತಾ ಇದೆ, ಈ ರೀತಿಯ ಅಹಿಂದ ಸಮುದಾಯಗಳನ್ನು ಒಟ್ಟಿಗೆ ತರತಕ್ಕಂಥ ಒಂದು ಪ್ಲ್ಯಾಂಕನ್ನು ರೂಪಿಸಿದರೆ ಮಾತ್ರ ಲೋಕಸಭಾ ಚುನಾವಣೆಯಲ್ಲಿ ಲಾಭ ಆಗುತ್ತೆ. ಒಂದು, ಅವರು 2 ಪ್ರಯತ್ನಗಳನ್ನು ಮಾಡ್ತಿದ್ದಾರೆ ಅಂತ ನನಗನ್ಸುತ್ತೆ. ಒಂದು, ಲೋಕಸಭಾ ಚುನಾವಣೆಯಲ್ಲಿ ಒಂದು ಪೊಲಿಟಿಕಲ್ ನರೇಟಿವನ್ನು ಬಿಲ್ಡ್ ಮಾಡ್ತಕ್ಕಂಥ, ಅಹಿಂದ ಸಮುದಾಯಗಳು ಒಟ್ಟಿಗೆ ಬಂದರೆ ಲಿಂಗಾಯತ ಒಕ್ಕಲಿಗರನ್ನು ಎದುರಿಸ್ಬೋದು ಅಂತಕ್ಕಂಥ ಕಾರಣಕ್ಕೋಸ್ಕರ ಜಾತಿ ಗಣತಿ ಅಸ್ತ್ರವನ್ನು ಬಿಟ್ಟರು. ಈಗ ಅದನ್ನು ಬಿಡುವಾಗ ಗೊತ್ತಿಲ್ವಾ ಎಲ್ಲರೂ ವಿರೋಧ ಮಾಡ್ತಾರೆ ಅಂತ? ಗೊತ್ತಿದೆ, ವಿರೋಧ ಮಾಡ್ತಾರೆ. ಆದರೆ DK ಶಿವಕುಮಾರ್ ಕೂಡ ವಿರೋಧ ಮಾಡ್ತಾರೆ ಅನ್ನೋದು ಗೊತ್ತಿತ್ತು. DK ಶಿವಕುಮಾರ್ ಒಕ್ಕಲಿಗರ ಪರವಾಗಿ ಹೋಗಿ ನಿಂತ್ಕೊಂಡಾಗ ಒಂದು ರೀತಿ DK ಶಿವಕುಮಾರ್ಗೂ ಕೂಡ ಅದು ಸೆಟ್ ಬ್ಯಾಕ್ ಆಗ್ತಕ್ಕಂಥ ಸಾಧ್ಯತೆಗಳಿರ್ತವೆ. ಯಾಕಂದರೆ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಇಸ್ ಪ್ರಿಡಾಮಿನೆಂಟ್ಲಿ ಅಹಿಂದ ವೋಟ್ ಬ್ಯಾಂಕ್. ಕರೆಕ್ಟ್. ಜೊತೆಗೆ ನೋಡಿ, ಕುರುಬ, ದಲಿತ, ರೈಟ್ ಮತ್ತು ಮುಸ್ಲಿಮರು ಕಾಂಗ್ರೆಸ್ ಜೊತೆ ಬಂದೇ ಬರ್ತಾರೆ. ಆದರೆ ಕುರುಬೇತರ ಹಿಂದುಳಿದ ವರ್ಗಗಳೇನಿವೆ, ಸಣ್ಣ ಸಣ್ಣ ವರ್ಗಗಳಿವೆ, ಈಡಿಗರಿದ್ದಾರೆ, ಮಡಿವಾಳರಿದ್ದಾರೆ, ಕೋಳಿ ಕಬ್ಬಲಿಗ ಇದ್ದಾರೆ, ಮರಾಠರಿದ್ದಾರೆ. ಈ ಎಲ್ಲ ಸಮುದಾಯಗಳು ಒಟ್ಟಿಗೆ ಬರಬೇಕಾದ್ರೆ, ಅದು ಸಾಕಷ್ಟು ಸಮುದಾಯಗಳಿವೆ, ಈ ಎಲ್ಲ ಸಮುದಾಯಗಳು ಒಟ್ಟಿಗೆ ಬರಬೇಕಾದ್ರೆ ಏನಾದರೂ ಪ್ಲ್ಯಾಂಕ್ ಬೇಕು. ಹೀಗಾಗಿ ಸಿದ್ದರಾಮಯ್ಯನವರು ಪ್ರಯತ್ನ ಪಡ್ತಾ ಇರ್ತದ್ದು ಜಾತಿ ಗಣತಿ
ವರದಿ ಮೊದಲು ಸ್ವೀಕಾರ ಮಾಡೋದು ಜನವರಿಯಲ್ಲಿ, ಈ ಸಮಾವೇಶವನ್ನು ನಡೆಸಿ ಒಂದು ಶಕ್ತಿ ಪ್ರದರ್ಶನವನ್ನು ಮಾಡೋದು, ನಂತರ ವರದಿ ಸ್ವೀಕಾರ ಮಾಡೋದು. ವರದಿ ಅಂಗೀಕಾರ ಲೋಕಸಭಾ ಚುನಾವಣೆಗಿಂತ ಮುಂಚೆ ಆಗಲಿಕ್ಕಿಲ್ಲ, ಅಥವಾ ನಂತರವೂ ಕೂಡ ಅದು ರಿಜೆಕ್ಟ್ ಆಗ್ಬೋದು. ಯಾಕಂದರೆ ಲಿಂಗಾಯತ ಮತ್ತು ಒಕ್ಕಲಿಗ ಶಾಸಕರು ಟೂತ್ ಆ್ಯಂಡ್ ನೇಲ್ ಅದನ್ನು ವಿರೋಧ ಮಾಡ್ತಾರೆ. ಆದರೆ ಈಗ ನಾನು ಸ್ವೀಕಾರ ಮಾಡೇ ಮಾಡ್ತೀನಿ ಅಂತಕ್ಕಂಥದ್ದನ್ನು ಸಿದ್ದರಾಮಯ್ಯ ಹೇಳಿರೋದ್ರಿಂದ ನನಗನ್ಸುತ್ತೆ ಮುಖ್ಯಮಂತ್ರಿಗಳು ಈ ಒಂದು ದೊಡ್ಡ ಸಮಾವೇಶವನ್ನು ನಡೆಸಿ ನಮ್ಮ ಬಲ ಪ್ರದರ್ಶನ, ಶಕ್ತಿ ಪ್ರದರ್ಶನ ಅಂತಕ್ಕಂಥದ್ದನ್ನು ಹೇಳಿ ಜನವರಿಯಲ್ಲಿ ಆ ವರದಿ ಏನಾದರೂ ಸ್ವೀಕಾರ ಮಾಡಿದರೆ, ನಂತರದ ಅಂಗೀಕಾರ ಆಗದೆ ಅದಕ್ಕೊಂದು ಉಪಸಮಿತಿಯೋ ಏನೋ ಮಾಡಿಬಿಟ್ರೆ ಅಷ್ಟರ ಮಟ್ಟಿಗೆ ಹಿಂದುಳಿದ ಸಮುದಾಯಗಳಲ್ಲಿ ಸಿದ್ದರಾಮಯ್ಯ ಈ ವರದಿಯನ್ನು ಸ್ವೀಕಾರ ಮಾಡುವ ಧೈರ್ಯವನ್ನು ತೋರಿದ್ರು ಅಂತಕ್ಕಂಥ ಮೆಸೇಜ್ ಹೋಗುತ್ತೆ. ಆ ಕಾರಣದಿಂದ ಈ ಪಾಲಿಟಿಕ್ಸ್ ನಡೀತಾ ಇದೆ ಅಂತ ನನಗನ್ಸುತ್ತೆ. ಸೊ ಇದರಿಂದ ಡಿ ಕೆ ಶಿವಕುಮಾರ್ ಮತ್ತು CM ಸಿದ್ದರಾಮಯ್ಯ ನಡುವಿನ ಮುಂದಿನ ಎಲೆಕ್ಷನ್ ಒಂದು ಟೀಮ್ ಲೀಡರ್ಸ್ ಆಗಿ ಹೋಗ್ತಾರೆ. ಆದರೆ ಅದನ್ನು ಹೊರತುಪಡಿಸಿ ರಾಜಕೀಯ ಲೆಕ್ಕಾಚಾರಗಳು ಹೇಳೋದಾದ್ರೆ ನೋಡಿ, ಈಗಾಗಲೇ ದೋನೋನೆ ತಲ್ವಾರ್ ಖೀಚ್ ಲಿಯಾ, ಇಬ್ಬರು ಕತ್ತಿ ಹಿಡಿದು ನಿಂತಿದ್ದಾರೆ. ಏನು ಇಲ್ಲ, ಲಿಂಗಾಯತ ಮತ್ತು ಒಕ್ಕಲಿಗರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನೋದನ್ನು ಡಿ ಕೆ ಶಿವಕುಮಾರ್ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಅವರ ಬೆಂಬಲಿಗರು ಕೂಡ ಮೊನ್ನೆ ಹೋಗಿ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿದ್ದರು, ಲಿಂಗಾಯತ ಶಾಸಕರು ಕೂಡ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿದ್ದರು. ಹೀಗಾಗಿ ಈ ಕಾಂತರಾಜ್ ಆಯೋಗದ ವರದಿಯ ಪ್ರಶ್ನೆ ಬರ್ತಾ ಇದ್ದಂತೆ ಒಂದು ರೀತಿ ಲಿಂಗಾಯತರ ಒಕ್ಕಲಿಗರು ಒಂದು ಕಡೆ, ಉಳಿದ ಸಮುದಾಯಗಳು ಒಂದು ಕಡೆ ಅಂತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗತ್ತೆ. ಅದು ಇಲೆಕ್ಟ್ರಲಿ ಕಾಂಗ್ರೆಸ್ಗೆ ಎಷ್ಟು ಲಾಭ ಆಗುತ್ತೆ ಅಂತಕ್ಕಂಥದ್ದು ನೋಡಬೇಕಾಗತ್ತೆ. ಪ್ರೊವೈಡೆಡ್ ಕುರುಬೇತರ ಉಳಿದ ಹಿಂದುಳಿದ ವರ್ಗಗಳು ಎಷ್ಟರ ಮಟ್ಟಿಗೆ ಸಿದ್ದರಾಮಯ್ಯನವ್ರ ಜೊತೆ ನಿಂತ್ಕೊಳ್ತವೆ ಲೋಕಸಭಾ ಚುನಾವಣೆ. ನೋಡಿ, ಅಂತಿಮವಾಗಿ ನೀವು ಯಾವುದೇ ವರದಿ ಸ್ವೀಕಾರ ಮಾಡಿ, ಅಂಗೀಕಾರ ಮಾಡಿ, ರಿಜೆಕ್ಟ್ ಮಾಡಿ, ಏನೇ ಮಾಡಿ, ರಾಜಕೀಯ ಪಕ್ಷಗಳಿಗೆ ಅದರ ರಾಜಕೀಯ ಡಿವಿಡೆಂಡ್ ಬೇಕು. ಪೊಲಿಟಿಕಲಿ ಎಷ್ಟು ಲಾಭ ಆಗುತ್ತೆ ಅಂತಕ್ಕಂಥದ್ದು ಬೇಕು. ಪೊಲಿಟಿಕಲಿ ನನಗನ್ಸುತ್ತೆ, ಸಿದ್ದರಾಮಯ್ಯನವ್ರಿಗೆ ಅನಿಸ್ತಾ ಇದೆ ಲೋಕಸಭಾ ಚುನಾವಣೆಯಲ್ಲಿ ಒಂದು ಪ್ಲ್ಯಾಂಕ್ ಕೆಲ ಕ್ಷೇತ್ರಗಳಲ್ಲಿ ಅಹಿಂದ ಸಮುದಾಯಗಳು ಒಟ್ಟಿಗೆ ಬರಲಿಕ್ಕೂ ಕೂಡ ಇದು ಕಾರಣ ಆಗ್ಬೋದು ಅಂತಕ್ಕಂಥ. ರೈಟ್ ಇದರ ಇಫೆಕ್ಟ್ ಯಾವ ರೀತಿ ಇರುತ್ತೆ ಅನ್ನೋದು ಲೋಕಸಭೆಯಲ್ಲಿ ಗೊತ್ತಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.